ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಬಾಡಿನ ಹೇಳ್ಕೊಟ್ಟಿದ್ದೆ, ಅಂದರೆ ಡ್ರಾಫ್ಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೆ. ನೋಡಿ, ಈಗ ಬ್ರೌನ್ ಶೀಟ್ ಮೇಲಿಟ್ಟು ಪ್ಯಾಟರ್ನ್ ಕಟಿಂಗ್ ಮಾಡಿ ಡಾಟ್ಗಳನ್ನ ಮ್ಯಾನಿಪ್ಯುಲೇಷನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಕ್ ಬಾಡಿ ಡ್ರಾಫ್ಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. 1 ಇಂಚನ್ನು ತೊಗೊಂಡು 1 ಸೆಂಟಿಮೀಟರ್ ಆಗಿ ನಾನು ಡ್ರಾಫ್ಟಿಂಗ್ ಮಾಡಿದ್ದೀನಿ. ಒಂದು ಬ್ರೌನ್ ಶೀಟಲ್ಲಿ ಪ್ಯಾಟ್ರನ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ವೈಟ್ ಪೇಪರಲ್ಲಿ ಮಾಡ್ಕೊಂಡಿರೋದು ಡ್ರಾಫ್ಟಿಂಗು, ಬ್ರೌನ್ ಶೀಟು ನಮಗೆ ಯಾವಾಗಲೂ ಪ್ಯಾಟ್ರನ್ ಆಗಿರುತ್ತೆ. ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಸಿಂಗಲ್ ಡಾಟನ್ನು ಸ್ಲ್ಯಾಶ್ ಆ್ಯಂಡ್ ಸ್ಪ್ರೆಡ್ ಟೆಕ್ನಿಕಲ್ಲಿ ಡಾಟ್ ಮ್ಯಾನಿಪ್ಯುಲೇಷನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗಿಲ್ಲಿ ಡಾಟ್ ಮ್ಯಾನಿಪ್ಯುಲೇಷನ್ ಅಂದರೆ ಏನು ಅಂತ ಗೊತ್ತಾಗ್ದಲೇ ಇರ್ಬೋದು. ಡಾಟ್ ಮ್ಯಾನಿಪ್ಯುಲೇಷನ್ ಅಂದರೆ ನಮಗೆ ಬೇರೆ ಬೇರೆ ಡಿಸೈನ್ಗೋಸ್ಕರ ಡಾಟ್ಗಳನ್ನ ಚೇಂಜ್ ಮಾಡ್ತೀವಿ. ಅಂದರೆ ಹಾರ್ಮೋಲ್ ಡಾಟು, ನೆಕ್ ಡಾಟು, ಸೆಂಟರ್ ಫ್ರಂಟ್ ಡಾಟು, ಈ ಥರ ಡಾಟ್ಗಳನ್ನ ಚೇಂಜ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ ಬೇಸಿಕ್ ಪ್ಯಾಟರ್ನ ಹಾಗೆ ಇಟ್ಕೊಂಡಿದ್ದು ನೆಕ್ಸ್ಟ್ ಟೈಮ್ ಬಳಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊತೀವಿ. ಬೇಸಿಕ್ ಬಾಡಿ ಹಾಗೂ ಡಾಟ್ ಮ್ಯಾನಿಪ್ಯುಲೇಷನಿಂದ ನಮಗೇನು ಉಪಯೋಗ ಅಂತಂದರೆ ಸಮಯ ಉಳಿಯುತ್ತೆ, ಹಾಗೆ ಬೇರೆ ಬೇರೆ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಬಟ್ಟೆ ವೇಸ್ಟ್ ಆಗೋದನ್ನು ತಪ್ಪಿಸ್ಬೋದು. ಬನ್ನಿ ಇವಾಗ ಯಾವ್ಯಾವ ರೀತಿ ಡಾಟನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ಸೆಂಟರ್ ಫ್ರಂಟಿಂದ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಸಹ ಡಾಟ್ ಬರುತ್ತೆ, ನಾವು ಕಟ್ ಕೊಟ್ಟರೆ ಡಾಟ್ ಆಗುತ್ತೆ. ಈಗ ಫ್ರೆಂಚ್ ಡಾಟನ್ನು ಹಾಕ್ತಾಯಿದ್ದೀನಿ. ಸೆಂಟರ್ ಫ್ರಂಟಿಂದ ಲೈನ್ ಎಳ್ಕೊಂಡ್ಮೇಲೆ ನಾನು ಈ ಲೈನ್ ಹಾಕ್ತಿದ್ದೀನಲ್ಲ, ಇವೆಲ್ಲವೂ ಫ್ರೆಂಚ್ ಡಾಟ್ ಆಗುತ್ತೆ. ನೀವೆಲ್ಲಿ ಕಟ್ ಕೊಟ್ರೂ ಫ್ರೆಂಚ್ ಡಾಟ್ ಆಗುತ್ತೆ. 4 ಡಾಟ್ ಬ್ಲೌಸನ್ನು ಹೊಲಿತೀವಲ್ಲ, ಅಲ್ಲಿ ನೋಡಿ ಈ ಫ್ರೆಂಚ್ ಡಾಟನ್ನು ಸೈಡ್ ಡಾಟಲ್ಲಿ ಬಳಸ್ತೀವಿ. ಈಗ ಒಂದೊಂದೇ ಡಾಟ್ ಹೆಸರುಗಳನ್ನ ಹೇಳ್ತಾ ಲೈನ್ ಹಾಕ್ತೀನಿ. ಇದು ಸೆಂಟರ್ ಫ್ರಂಟ್ ನೆಕ್ ಡಾಟ್. ಈ ಡಾಟು ಮಿಡ್ ನೆಕ್ ಡಾಟ್. ಸಾಮಾನ್ಯವಾಗಿ ಎಲ್ಲ ಡಾಟ್ಗಳೂ ಸೆಂಟರ್ ಬಸ್ಟ್ ಪಾಯಿಂಟ್ಗೆ ಜಾಯ್ನ್ ಆಗುತ್ತೆ, ಅದೇ ರೀತಿ ಡಾಟ್ಗಳಿರ್ತವೆ. ಇದು ಮಿಡ್ ನೆಕ್ ಡಾಟು. ಮಿಡ್ ಶೋಲ್ಡರ್ ಡಾಟನ್ನು ಹಾಕ್ತಾಯಿದ್ದೀನಿ. ಶೋಲ್ಡರ್ನ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬಸ್ಟ್ ಪಾಯಿಂಟ್ಗೆ ಜಾಯಿನ್ ಮಾಡಿದ್ರೆ ಇದು ಮಿಡ್ ಶೋಲ್ಡರ್ ಡಾಟು. ಈಗ ಶೋಲ್ಡರ್ ಟಿಪ್ ಡಾಟನ್ನು ಹಾಕಬೇಕು. ಶೋಲ್ಡರ್ ಟಿಪ್ ಇದೆಯಲ್ಲ, ಅಲ್ಲಿಂದ ಡಾಟನ್ನು ಎಳಿಬೇಕು. ಇದನ್ನು ಶೋಲ್ಡರ್ ಟಿಪ್ ಡಾಟ್ ಅಂತ ಹೇಳ್ತೀವಿ. ಈಗ ಹಾರ್ಮೋಲ್ ಡಾಟು, ಇದನ್ನು ನೀವು ಎಲ್ಲಿ ಬೇಕಾದರೂ ತೊಗೊಳ್ಬೋದು. ಪ್ರಿನ್ಸಸ್ ಕಟ್ಟಲ್ಲಿ ಇದನ್ನು ಬಳಸ್ತೀವಿ ನಾವು. ಇದು ಮಿಡ್ ಹಾರ್ಮೋಲ್ ಡಾಟು, ಮಧ್ಯಕ್ಕೆ ತೊಗೊಂಡಿದ್ದೀವಿ. ಹಾರ್ಮೋಲ್ ಮಧ್ಯಕ್ಕೆ ತೊಗೊಂಡಿದ್ವಿ, ಅದರಿಂದ ಇದಕ್ಕೆ ಈ ಹೆಸರನ್ನು ಕೊಟ್ಟಿದ್ದೀವಿ. ಉಳಿದಿದ್ದೆಲ್ಲ ಫ್ರೆಂಚ್ ಡಾಟ್ ಹಾಕಿದ್ದೀವಿ. ಎಲ್ಲ ಡಾಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದೊಂದೇ ಡಾಟನ್ನು ಕಟ್ ಮಾಡಿ ಈ ಬಸ್ಟ್ ಡಾಟ್ ಇದೆಯಲ್ಲ, ಅದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಒಂದು ಹೊಸ ಡಾಟ್ ಸಿಗುತ್ತೆ. ಈ ರೀತಿ ಡಾಟನ್ನು ಚೇಂಜ್ ಮಾಡೋದನ್ನೇ ಡಾಟ್ ಮ್ಯಾನಿಪ್ಯುಲೇಷನ್ ಅಂತೀವಿ. ಮತ್ತು ಈ ಮೆಥಡನ್ನು ಸ್ಲ್ಯಾಶ್ ಆ್ಯಂಡ್ ಸ್ಪ್ರೆಡ್ ಮೆಥಡು ಅಂತೀವಿ. ಸೆಂಟರ್ ಫ್ರಂಟ್ ನೆಕ್ ಡಾಟನ್ನು ಹಾಕಾಯಿತು. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಟೇಪಿಂದ. ನೆಕ್ಸ್ಟು ಮಿಡ್ ನೆಕ್ ಡಾಟನ್ನು ಕೊಡ್ತಾಯಿದ್ದೀನಿ. ಸ್ಲ್ಯಾಶನ್ನು ಕೊಟ್ಟು ಬಸ್ಟ್ ಪಾಯಿಂಟನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಮಿಡ್ ನೆಕ್ ಡಾಟ್ ಸಿಗುತ್ತೆ. ಶೋಲ್ಡರ್ ಡಾಟನ್ನು ಕ್ರಿಯೇಟ್ ಮಾಡೋಣ. ಇವಾಗ ಪ್ರತಿ ಸತಿ ಕಟ್ ಮಾಡಿದಾಗ ಟೇಪ್ ಹಾಕ್ಕೊಂಡು ಇದೇ ಪ್ಯಾಟ್ರನ್ನ ಬಳಸ್ಕೊಳ್ತಾ ಇದ್ದೀನಿ. ನಾವು ದೊಡ್ಡ ಗಾರ್ಮೆಂಟ್ಸ್ ಹೊಲಿಬೇಕಾದ್ರೂ ಇದೇ ಮೆಥಡನ್ನು ಉಪಯೋಗಿಸ್ತೀವಿ. ಪದೇ ಪದೇ ಪ್ಯಾಟ್ರನ್ ಮಾಡೋದಕ್ಕೂ ಹೋಗಲ್ಲ. ಮಿಡ್ ಶೋಲ್ಡರ್ ಡಾಟನ್ನು ಕೊಡ್ತಾ ಇದ್ದೀನಿ. ನೀವು 1 ಸತಿ 2 ಸತಿ ಟ್ರೈ ಮಾಡಿದ್ರೆ ಇದನ್ನು ಗೊತ್ತಾಗಲ್ಲ. ಪದೇ ಪದೇ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಡಾಟನ್ನು ನಾವು ಚೇಂಜ್ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಇದು ಶೋಲ್ಡರ್ ಟಿಪ್ ಡಾಟು. ನೀವು ಯಾವುದಾದ್ರೂ ಒಂದು ಡ್ರೆಸ್ಸನ್ನು ನೋಡಿದಾಗ ಅಥವಾ ರೆಡಿ ಡ್ರೆಸ್ ನೋಡಿದಾಗ ಈ ಡಾಟನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಯಾವ ಡಾಟ್ಗಳನ್ನ ಬಳಸಿ ಈ ಗಾರ್ಮೆಂಟ್ನ ಸ್ಟಿಚ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಫ್ರೆಂಚ್ ಡಾಟನ್ನು ಸ್ಲ್ಯಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಫ್ರೆಂಚ್ ಡಾಟು ಇವೆಲ್ಲವೂ ಫ್ರೆಂಚ್ ಡಾಟ್ ಅಂತಲೇ ಬರುತ್ತೆ. ಕಟ್ ಮಾಡಿ ಸ್ಲ್ಯಾಶ್ ಮಾಡಿ ಬಸ್ಟ್ ಪಾಯಿಂಟ್ ಹತ್ರ ಕ್ಲೋಸ್ ಮಾಡಿದ್ರೆ ಫ್ರೆಂಚ್ ಡಾಟ್ ಸಿಗುತ್ತೆ. ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ ಬಟ್ಟೆ ಮೇಲೆ ಹೇಗೆ ಸ್ಟಿಚ್ ಮಾಡ್ತೀವಿ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ.
ಈಗ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ ಡಾಟ್ ಮ್ಯಾನಿಪ್ಯುಲೇಷನ್ ಅಂದರೆ ಏನು ಅಂತ. ನೋಡಿ, ಡಾಟ್ಗಳನ್ನ ಹಿಡಿದಾಗ ಈ ರೀತಿ ಬಸ್ಟ್ ಪಾಯಿಂಟು ಸಿಗುತ್ತೆ ನಮಗೆ. ನಾವೆಲ್ಲೇ ಡಾಟ್ ಹಿಡಿದ್ರೂ ಬಸ್ಟ್ ಪಾಯಿಂಟ್ ಇದೇ ಥರ ಬರುತ್ತೆ. ಆದ್ದರಿಂದ ಡಾಟನ್ನು ಹಿಡಿಯೋದು. ಫ್ರೆಂಡ್ಸ್, ಇಲ್ಲಿವರೆಗೂ ನಿಮಗೆ ಬೇಸಿಕ್ ಬಾಡಿ ಡ್ರಾಫ್ಟಿಂಗು, ಬೇಸಿಕ್ ಬಾಡಿ ಅಂದ್ರೇನು, ಪ್ಯಾಟ್ರನ್ ಅಂದ್ರೇನು, ಡಾಟ್ ಅಂದ್ರೇನು, ಡಾಟ್ ಮ್ಯಾನಿಪ್ಯುಲೇಷನ್ ಅಂದ್ರೇನು ಅಂತ ಬೇಸಿಕ್ಕಾಗಿ ಗೊತ್ತಾಗಿದೆ. ಇನ್ನು ಡೀಪಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಚಿಕ್ಕದು ಪ್ಯಾಟ್ರನ್ ಮಾಡಿ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ. ಸ್ಮಾಲ್ ಪ್ಯಾಟ್ರನ್ದು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಕಮೆಂಟಲ್ಲಿ ಕೇಳಿ, ಯಾವುದಾದ್ರೂ ಡೌಟ್ ಇದ್ರೂ ಕೇಳಿ, ಅಥವಾ ನಿಮಗೆ ಡಾಟ್ ಮ್ಯಾನಿಪ್ಯುಲೇಷನ್ ಇನ್ನೂ ಡೀಪಾಗಿ ತಿಳ್ಕೊಬೇಕು ಅಂದ್ರೂ ಸಹ ಕಮೆಂಟಲ್ಲಿ ಕೇಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.